ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಂದಾಯ ಇಲಾಖೆಯ ಎಸಿ ಆಟಕ್ಕೆ ಸಚಿವರೇ ಕಂಗಾಲಾಗಿ ಹೋಗಿದ್ದಾರೆ. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಂದಾಯ ಇಲಾಖೆಯ ಎಸಿ ಆಟಕ್ಕೆ ಸ್ವತಃ ಸಚಿವರೇ ಕಂಗಾಲಾಗಿ ಹೋಗಿದ್ದಾರೆ. ಖಡಕ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ತರಾಟೆ ತೆಗೆದುಕೊಂಡಿದ್ದಾರೆ. ಆದ್ರೆ ಸಚಿವರ ಮಾತಿಗೆ ಡೋಂಟ್ ಕೇರ್ ಮನಸ್ಸಿನ ನಾರ್ತ್ ಎಸಿ ಈತ. ಬೆಂಗಳೂರು ನಾರ್ತ್ ಎಸಿ ಡಾಕ್ಟರ್ ಎಸ್ ಕಿರಣ್ ವಿರುದ್ಧ ಇದೀಗ ಕಿಡಿಕಿಡಿ ಎಂದಿದ್ದಾರೆ ಸಚಿವರು. ಓಪನ್ ಮೀಟಿಂಗ್ನಲ್ಲಿ ಕೃಷ್ಣ ಬೈರೇಗೌಡರು ಭರ್ಜರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಫೀಸ್ಗೆ ಯಾವಾಗ ಬಂದರೂ ಕೂಡ ನೀವು ಸಿಗಲ್ಲ ಅಂತ ಸಚಿವರು ಗರಂ ಆಗಿದ್ದಾರೆ. ಕೋರ್ಟ್ ಬಳಿ ಬಂದ್ರೆ ಹಿಂಬದಿ ಬಾಗಿಲಲ್ಲೇ ಪರಾರಿ ಆಗ್ತೀರಾ. ನಿಮ್ಮ ಸ್ಥಾನಕ್ಕೆ ನೀವೇ ಒಬ್ಬ ಏಜೆಂಟ್ ಅನ್ನ ನೇಮಿಸಿಬಿಡಿ. ನಿಮ್ಮ ಏಜೆಂಟ್ಸ್ಗಳನ್ನೇ ಮಾಹಿತಿ ಕೇಳ್ತೇವೆ ಅಂತ ಸಚಿವರು ಗರಂ ಆಗಿದ್ರು. ನನಗೆ ಈ ಪರಿಸ್ಥಿತಿ ಆದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅಂತ ಕಿಡಿಕಾರಿದ್ದಾರೆ ಸಚಿವರು. ಆಫೀಸಿಗೆ ಯಾವಾಗ ಬಂದರೂ ಕೂಡ ನೀವು ಸಿಗ್ತಾ ಇಲ್ಲ ಅಂತ ಸಚಿವರು ಗರಂ ಆಗಿದ್ರು. ಇನ್ನು ಕೋರ್ಟ್ ಬಳಿ ಬಂದ್ರೆ ಅಲ್ಲಿ ನೀವು ಹಿಂಬದಿ ಬಾಗಿಲಲ್ಲೇ ಪರಾರಿ ಆಗ್ಬಿಡ್ತೀರಾ. ಹೀಗಾಗಿ ನಿಮ್ಮ ಸ್ಥಾನಕ್ಕೆ ನೀವೇ ಒಬ್ರು ಏಜೆಂಟ್ರನ್ನ ನೇಮಿಸ್ಬಿಡಿ. ನಿಮ್ಮ ಏಜೆಂಟ್ಗಳನ್ನೇ ನಾವು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಎಲ್ಲ ಮಾಹಿತಿಯನ್ನ ಕೇಳ್ತೇವೆ ಅಂತ ಸಚಿವರು ಗರಂ ಆಗಿದ್ರು. ನನಗೆ ಈ ಪರಿಸ್ಥಿತಿ ಆದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅಂತ ಕಿಡಿಕಾರಿದ್ದಾರೆ. 2.5 ತಿಂಗಳಲ್ಲಿ ಕೇವಲ 30 ಕೇಸ್ ಮಾತ್ರ ಕ್ಲಿಯರ್ ಆಗಿದೆ. ನೀವೇನ್ ಮಾಡ್ತಿದ್ದೀರಾ? ಹಾಗಾದ್ರೆ ಏನಾದ್ರೂ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಕೇಳೋಣ ಅಂದ್ರೆ ನೀವು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಕೋರ್ಟ್ ಹತ್ರ ಬಂದ್ರೆ ಹಿಂಬದಿ ಬಾಗಿಲಲ್ಲೇ ಎಸ್ಕೇಪ್ ಆಗ್ತಿದ್ದೀರಾ. ಹಾಗಾದ್ರೆ ನಿಮ್ಮ ಒಂದು ಸ್ಥಾನಕ್ಕೆ ಒಬ್ರು ಏಜೆಂಟ್ರನ್ನ ನೀವು ನೇಮಿಸ್ಬಿಡಿ. ನಮ್ಗೇನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ನಾವು ಅವರನ್ನೇ ಕೇಳಿ ಪಡ್ಕೊಳ್ತೀವಿ. ಸಚಿವರಾಗಿ ನನಗೆ ಈ ರೀತಿ ಪರಿಸ್ಥಿತಿ ಅಂದ್ರೆ ಇನ್ನು ಜನಸಾಮಾನ್ಯರ ಸ್ಥಿತಿ ಏನು ಅಂತ ಸಚಿವರು ಗರಂ ಆಗಿದ್ರು. ಹೋಗ್ಲಿ, ಯಾರಾದ್ರೂ ಅಫಿಷಿಯಲ್ ಏಜೆಂಟ್ ಆದ್ರು ಅಂತ ಅನೌನ್ಸ್ ಮಾಡಿ. ಯಾರು ಅಫಿಷಿಯಲ್ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಈಗ. ಆಕ್ಚುಲಿ ಸರ್, ಇವನ್ ಆಫೀಸಲ್ಲಿ ಹೆಂಗೆ ಅಂದ್ರೆ ಎಸಿ ಅವ್ರು ಗೊತ್ತಿದ್ದಾರೆ ಅಂದ್ಬಿಟ್ಟು ಅಲ್ಲಲ್ಲಿ ಅದಕ್ಕೆ ಹೇಳಿದ್ದು ಅಫಿಷಿಯಲ್ ಏಜೆಂಟ್ ಅಂತ ಬೋರ್ಡ್ ಹಾಕ್ಬಿಟ್ರೆ ಜನ ನೋ ಹೂ ಟು ಅಪ್ರೋಚ್. ಬಿಕಾಸ್ ಈಗ ಯಾರ ಏಜೆಂಟ್ ಅಂತ ನಮ್ಗೆ ಕನ್ಫ್ಯೂಷನ್. ಈಗ ನಮ್ಮ ಆಫೀಸೇ ನಿಮ್ಗೆ ಯಾವ ಏಜೆಂಟ್ ಅಪ್ರೋಚ್ ಮಾಡ್ಬೇಕು ಅಂತ ನಮ್ಮ ಸ್ಟಾಫ್ಗೆ ಗೊತ್ತಿಲ್ಲ. ಅದಕ್ಕೆ ಅಫಿಷಿಯಲ್ ಆಗಿ ಇಟ್ಕೊಂಡ್ಬಿಡಿ. ಹೋಗ್ಲಿ, ನೀವಂತೂ ಸಿಗೋದಿಲ್ಲ. ನೀವು ಫೋನಿಗೂ ಸಿಗೋದಿಲ್ಲ, ಫಿಸಿಕಲ್ ಆಗಿನೂ ಸಿಗಲ್ಲ. ನಿಮ್ ಪರವಾಗಿ ಯಾರನ್ನಾದ್ರೂ ಏಜೆಂಟ್ ಅನ್ನ ಕೂರಿಸ್ಬಿಡಿ. ವಿ ವಿಲ್ ಅಪ್ರೋಚ್ ದೆಮ್ ಓನ್ಲಿ. ನಂದೇ ಪರಿಸ್ಥಿತಿ ಹಿಂಗಿರೋವಾಗ ಇನ್ನ ಜನಗಳದ್ದು ಏನ್ ಪರಿಸ್ಥಿತಿ ಆಗತ್ತೆ? ಆಫೀಸ್ ಬಂದ್ರೆ ಆಫೀಸಲ್ಲೂ ಇರೋದಿಲ್ಲ. ಕೋರ್ಟ್ ನಡೆಸಿದ್ರೆ ಕೋರ್ಟ್ ನಡೆಸ್ಬಿಟ್ಟು ಹಿಂದ್ಗಡೆ ಬಾಗಿಲಿಂದ ಹೊರಗಡೆ ಹೋಗ್ತೀರಿ. ಹಾಗಾಗಿ ನಿಮ್ಗೆ ಎಲ್ಲಿ ಅಂತ ನೀವು ಜನಕ್ಕೆ ನೀವು ಫೇಸ್ ಮಾಡೋಕೆ ತಯಾರು ಇಲ್ಲ. ಜನಕ್ಕೆ ಉತ್ತರ ಕೊಡೋದಕ್ಕೆ ನಿಮ್ಗೆ ತಾಳ್ಮೆನೂ ಇಲ್ಲ. ಯಾರಾದ್ರೂ ಒಬ್ಬರನ್ನ ಡೆಸಿಗ್ನೇಟ್ ಮಾಡಿ ಏಜೆಂಟ್ ಅಂತ ಹಾಕ್ಬಿಡಿ. ಇಲ್ಲ ಇಬ್ಬರನ್ನ ಹಾಕ್ತೀರಾ ಹಾಕಿ, 3 ಇಡ್ತೀರಾ ಇಡಿ. ಅಫಿಷಿಯಲ್ ಆಗಿ ಏಜೆಂಟ್ ಅನ್ನ ನೇಮಕ ಮಾಡ್ಬಿಡಿ. ಅಷ್ಟೇ ನಾನು ಹೇಳ್ತಾ ಇರೋದು, ಏನೇನಿಲ್ಲ. 2.5 ತಿಂಗಳಲ್ಲಿ 30 ಕೇಸ್ ಡಿಸ್ಪೋಸ್ ಮಾಡಿದ್ದೀರಾ. ಐ ಮೀನ್ ಲೈಕ್ ಯಾವ ಪ್ರಪಂಚದಲ್ಲಿ ಇದೀವಿ ನಾವು? 1730 ಪೆಂಡಿಂಗ್ ಇಟ್ಕೊಂಡು 30 ಕೇಸ್ ಡಿಸ್ಪೋಸಲ್ ಇನ್ 2.5 months. ಆಯ್ತು, ಅದು ಬಿಟ್ಟು ಇನ್ನೂ 1500 ಕೇಸ್ ಇದೆ. PO ಆಗಿರೋದು, ಕಾಂಪ್ಲಿಕೇಶನ್ ಇರೋದು ಬಿಟ್ಟು ಕ್ಲಿಯರ್ ಇರೋದು ನಿಮ್ಗೆ 1500 ಕೇಸ್ ಇದೆ. ನಿಜವಾಗೂ ನಿಮ್ಗೆ ಐ ಆಮ್ ಸರ್ಪ್ರೈಸ್ಡ್. ನೇರ ಮುಖ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ. ಹಾಗಾದ್ರೆ ಐ ಮಸ್ಟ್ ಕಮೆಂಟ್ ಯು ವಿತ್ ಯುವರ್ ಕೇಪಬಿಲಿಟಿ ಆಫ್ ಡುಪ್ಲಿಸಿಟಿ. ಯಾವ ಸ್ಟ್ರೇಟ್ ಫೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ನೀವು? ಹೋಗ್ಲಿ, ಯಾರಾದ್ರೂ ಅಫಿಷಿಯಲ್ ಏಜೆಂಟ್ ಆದ್ರು ಅಂತ ಅನೌನ್ಸ್ ಮಾಡಿ. ಯಾರು ಅಫಿಷಿಯಲ್ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಆಕ್ಚುಲಿ ಸರ್, ಇವನ್ ಆಫೀಸಲ್ಲಿ ಹೆಂಗೆ ಅಂದ್ರೆ ಎಸಿ ಅವ್ರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಪ್ರಸನ್ನ, ಇನ್ನು ಮೊದಲಿಗೆ ಅಸಿಸ್ಟೆಂಟ್ ಕಮಿಷನರ್ ಡಾಕ್ಟರ್ ಕಿರಣ್ ಅವರ ಜವಾಬ್ದಾರಿ ಏನೇನು ಅಂತ? ಈ ಸ್ಟೋರಿ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗೋದೇನಂತಂದ್ರೆ, ಈ ಎಸಿ ಕಿರಣ್ ಅವರ ಸಂಬಂಧಪಟ್ಟಂತೆ ಕಂದಾಯ ಸಚಿವರು ಅದೆಷ್ಟು ಫ್ರಸ್ಟ್ರೇಟ್ ಆಗಿದ್ದಾರೆ, ಅದೆಷ್ಟು ಬೇಜಾರಾಗಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ನೋಡಿ, ಅವ್ರು ಹೇಳ್ತಿರುವಂತ 2 ವಿಚಾರ ಅಂದ್ರೆ, ಆಫೀಸ್ಗೆ ಕಚೇರಿಗೆ ಯಾವಾಗ ಬಂದ್ರೂ ಕೂಡ ಕಿರಣ್ ಅವ್ರ ಆಫೀಸ್ ನಲ್ಲಿ ಇರೋದೇ ಇಲ್ಲ. ಎರಡನೇದು, ಅಥವಾ ಅಟ್ಲೀಸ್ಟ್ ಇವ್ರನ್ನ ಕೋರ್ಟ್ ಅಲ್ಲಾರು ಭೇಟಿ ಮಾಡ್ಲಿಕ್ಕೆ
ಹೋದ ಸಂದರ್ಭದಲ್ಲಿ ಜನಸಾಮಾನ್ಯರು ಹಿಂಬಾಗ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರಂತೆ. ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ, ಇವರು 2.5 ತಿಂಗಳಲ್ಲಿ ಕೇವಲ 30 ಪ್ರಕರಣಗಳನ್ನಷ್ಟೇ ಅವರು ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. 1500ಕ್ಕೂ ಹೆಚ್ಚು ಪ್ರಕರಣಗಳನ್ನ ಅವ್ರು ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಇಲ್ಲಿ ವಿಚಾರ ಏನಂದ್ರೆ, ಎಸಿ ಕೋರ್ಟ್ಗಳು ಅರೆನ್ಯಾಯಿಕ ಕೋರ್ಟ್ಗಳಾಗಿರೋ ಹಿನ್ನೆಲೆಯಲ್ಲಿ ರೈತ ಸಾಮಾನ್ಯರು ಆ ಜಮೀನು ಭೂ ವಿವಾದಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳನ್ನ ಎಸಿಗಳ ಮುಂದೆ ಜನಸಾಮಾನ್ಯರು ಪ್ರಕರಣಗಳನ್ನ ದಾಖಲಿಸ್ತಾರೆ, ಜೊತೆಯಲ್ಲಿ ವಿಚಾರಣೆಗೆ ಒಳಗಾಗ್ತಿ. ಆ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವರು ನ್ಯಾಯಿಕ ಆದೇಶಗಳನ್ನ ಎಸಿಗಳು ಹೊರಡಿಸಬೇಕು. ಇವ್ರು ಅಧಿಕಾರಕ್ಕೆ ಬಂದು ಅಂದ್ರೆ ಅಲ್ಲಿ ಅಧಿಕಾರಕ್ಕೆ ಕುಳಿತು ನಾರ್ತ್ ಎಸಿ ಆಗಿ ಅಲ್ಲಿ 2.5 ತಿಂಗಳಾಗೋಗಿದೆ. ಇವರು ಇದುವರೆಗೂ ವಿಚಾರಣೆ ಮಾಡಿರೋ ಪ್ರಕರಣಗಳ ಸಂಖ್ಯೆ ಕೇವಲ 30. ಅಂದ್ರೆ ಜನಸಾಮಾನ್ಯರನ್ನ ಅಷ್ಟೊಂದು ಪ್ರಕರಣಗಳನ್ನ ಹಾಗೆ ಪೆಂಡಿಂಗ್ ಉಳಿಸ್ಕೊಂಡು ಜನಸಾಮಾನ್ಯ ನಿತ್ಯ ಆ ಒಂದು ಎಸಿ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ ಅಂತ ಹಲವು ದೂರುಗಳು ಬಂದಿರೋ ಹಿನ್ನೆಲೆಯಲ್ಲಿ ಖುದ್ದು ಈ ದೂರುಗಳನ್ನ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ರೈತರು ಹಲವು ಜನಸಾಮಾನ್ಯರು ಮಾಡಿರುವಂತದ್ದು. ಈ ದೂರುಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ಇಲಾಖೆಯ ವಿವಿಧ ಒಂದು ಪ್ರಗತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಸಭೆ ನಡೆಸ್ತಾ ಸಂದರ್ಭದಲ್ಲಿ ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಾರೆ. ಎಸಿ ಕಿರಣ್ ಅವರು ನೀವ್ ಎಲ್ಲಿರ್ತೀರಿ, ನೀವು ಸಿಗೋದೇ ಇಲ್ವಲ್ಲ, ಕಚೇರಿಯಲ್ಲಿ ಇರೋದಿಲ್ಲ, ಕೋರ್ಟ್ ಅಲ್ಲಿ ಹೋದ್ರೆ ಅಲ್ಲೂ ತಪ್ಪಿಸ್ಕೊಂಡು ಹೋಗ್ತೀರಾ. ಒಂದು ಕೆಲಸ ಮಾಡಿ, ಒಂದಷ್ಟು ಏಜೆಂಟ್ಗಳಂತ ಅವ್ರು ಏನ್ ಪ್ರಸ್ತಾಪ ಮಾಡ್ತಿರಲ್ಲ ಅದು ಮಧ್ಯವರ್ತಿಗಳು. ಈ ಮಧ್ಯವರ್ತಿಗಳು ಯಾರಿದ್ದಾರೆ, ಈ ಒಂದಷ್ಟು ಬ್ರೋಕರ್ಗಳನ್ನ ಅವ್ರನ್ನ ಅಧಿಕೃತವಾಗಿ ನಿಮ್ಮ ಸ್ಥಾನಕ್ಕೆ ನೇಮಕ ಮಾಡಿಬಿಡಿ ಅಂತ. ಇದ್ರ ಮೂಲಕ ಏನಂತಂದ್ರೆ ಬ್ರೋಕರ್ಗಳ ಹಾವಳಿ ಎಷ್ಟಿದೆ ಆ ಕಂದಾಯ ಇಲಾಖೆಯಲ್ಲಿ ಅನ್ನೋದನ್ನ ಒಂದು ಪ್ರಮುಖವಾದ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂತದ್ದು. ಮತ್ತೆ ಅವರಿಗೆ ನೀವೇ ಇರೋದಿಲ್ವಲ್ಲ, ಹಾಗಾಗಿ ಬ್ರೋಕರ್ಗಳನ್ನ ಕೂರಿಸಿ ನಾವು ಕೆಲಸ ಮಾಡಿಸ್ತೀವಿ, ನೀವೇ ಹೇಳ್ಬಿಡಿ ಒಂದಿಬ್ರು ಅಥೆಂಟಿಕ್ ಆಗಿರೋ ಬ್ರೋಕರ್ಸ್ ಗಳನ್ನ ನಿಮ್ ಮೂಲಕ ಅಂತ ಹೇಳಿ ಚುಚ್ಚಿ ಮಾತಾಡಿದ್ದಾರೆ ಕಂದಾಯ ಸಚಿವರು. ಅವ್ರು ಯಾಕಷ್ಟು ಮಾತಾಡಿದ್ದಾರೆ ಅಂತಂದ್ರೆ ಬಹಳ ಸರಳವಾಗಿ ಬೇಜಾರಾಗಿರುತ್ತೆ. ದಿನನಿತ್ಯ ಎಸಿ ಕಚೇರಿಗೆ ಅಲ್ದಾಡುವಂತ ಜನರು ಯಾರು? ರೈತರು ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವರು ಹೊಟ್ಟೆಪಾಡು ಏನು, ಅವ್ರಿಗೆ ಅವರ ಒಂದು ಜೀವನ ನಡೆಯೋದು ಹೇಗೆ, ಅವ್ರನ್ನ ಯಾಕೆ ಇಷ್ಟೊಂದು ಗೋಳು ಹಾಕೊಂತೀರಿ ಅನ್ನುವಂತ ಒಂದು ಫ್ರಸ್ಟ್ರೇಷನ್, ಒಂದು ಬೇಜಾರಿಂದ ಕಂದಾಯ ಸಚಿವರು ಹೇಳಿರುವಂತದ್ದು. ಜೊತೆಗೆ ನಾನು ಅಸಹಾಯಕನಲ್ಲ, ಆಕ್ಷನ್ ತೆಗೆದುಕೊಳ್ಳಿಕ್ ಬರೋದಿಲ್ಲ ಅಂತ ತಿಳ್ಕೊಬೇಡಿ, ಅದು ಕೂಡ ನನಗೆ ಸಾಧ್ಯ ಇದೆ. ಅತ್ಯಂತ ಕಠಿಣವಾದ ಆಕ್ಷನ್ ಕೂಡ ತೆಗೆದುಕೊಳ್ಳೋದು ನನಗೆ ಗೊತ್ತಿದೆ ಅನ್ನುವಂತ ಎಚ್ಚರಿಕೆ, ಒಂದು ವಾರ್ನಿಂಗ್ ಅನ್ನ ಅವರು ಕೊಟ್ಟಿರುವಂತದ್ದು. ಈಗ್ಲಾದ್ರೂ ನಾರ್ತ್ ಎಸಿ ಆಗಿರುವಂತ ಡಾಕ್ಟರ್ ಕಿರಣ್ ಅವರು ಎಚ್ಚೆತ್ಕೊಂಡು ಸಚಿವರ ಮಾತನ್ನ ಆಲಿಸ್ತಾರ, ಜನಸಾಮಾನ್ಯರಿಗೆ ಕಷ್ಟ ಕೊಡೋದಿಲ್ವ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸಿಂಚನ. ಪ್ರಸನ್ನ, ಇನ್ನು ಈ ಅಧಿಕಾರಿ ಕಿರಣ್ ಏನಿದ್ದಾರೆ, ಇವ್ರ ವಿರುದ್ಧ ಕ್ರಮವಾಗುತ್ತಾ ಅಥವಾ ಇಲಾಖೆಯಿಂದ ಏನಾದ್ರೂ ಆಂತರಿಕ ತನಿಖೆ ನಡಿಬಹುದಾ, ಹೇಗೆ ಅಂತ? ಖಂಡಿತವಾಗಿ. ಯಾಕಂತಂದ್ರೆ ಎಸಿ ಅವರ ಒಂದು ಕಾರ್ಯವನ್ನ ಅವ್ರು ಮಾಡೋ ಕೆಲಸವನ್ನ ಅವರೇ ಮಾಡ್ಬೇಕಾಗ್ತದೆ. ಎಸಿಯ ಒಂದು ಸ್ಥಾನಮಾನ ಬಹಳ ದೊಡ್ಡದು. ಅವರ ಕಚೇರಿಗೆ ನಿತ್ಯ ಈ ರೈತರು ಏನು ತಮ್ಮ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಅವರು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬರ್ತಾರೆ. ಯಾಕಂತಂದ್ರೆ ಆ ಒಂದು ಜಮೀನ ವಿಚಾರಗಳು ಹಲವು ವಿಚಾರಗಳನ್ನ ತೆಗೆದುಕೊಂಡು ಬರ್ತಾರೆ. ಆ ವ್ಯಾಜ್ಯಗಳನ್ನ ಬೇಗ ಪರಿಷ್ಕರಣೆ ಮಾಡಿ ವಿಚಾರಣೆ ಮಾಡಿ ಅವ್ರಿಗೊಂದು ಸಮಸ್ಯೆಯಿಂದ ಪರಿಹಾರ ಕೊಡಬೇಕಾದಂತ ಕೆಲಸವನ್ನ ಎಸಿ ಅವ್ರು ಮಾಡ್ಬೇಕಾಗ್ತದೆ. ಈಗಲೇ ಇವರು ಇದೇ ಕೆಲಸವನ್ನ ಮುಂದುವರಿಸಿದ್ರೆ ಖಂಡಿತವಾಗಿ ಇವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ. ಇಲ್ಲ ಅಂತಂದ್ರೆ ಇಲಾಖಾ ಒಂದು ವಿಚಾರಣೆಯನ್ನು ಕೂಡ ಇವ್ರ ಮೇಲೆ ನಡೆಸುವಂತ ಸಾಧ್ಯತೆ ಬಹಳಷ್ಟು ಇದೆ. ಈ ಬಾರಿ ಇಷ್ಟೊಂದು ಅವ್ರು ಬೇಜಾರಲ್ಲಿ ಸಚಿವರು ಮಾತಾಡಿರೋದು ನೋಡಿದ್ರೆ, ಯಾಕಂತಂದ್ರೆ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿಕ ಕಾರ್ಯವನ್ನ ಮಾಡಿರುವಂತದ್ದೇ ಕೃಷ್ಣ ಬೈರೇಗೌಡರು. ಹಲವು ಸಚಿವರ ನಾವು ರೇಸ್ ನ ನೋಡಿದ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ. ಕಂದಾಯಗಳಿಗೆ ಕ್ರಾಂತಿಕಾರಿ ಕೆಲಸವನ್ನ ಮಾಡಿರುವಂತದ್ದು. ಅವರ ಒಂದು ವೇಗ ಏನಿದೆ, ಜನರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನುವಂತ ಆ ಒಂದು ಕೆಲಸ ಕಾರ್ಯ ವೇಗ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಂಥ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೋಡಿ, ಪೆಂಡಿಂಗ್ ಇಟ್ಕೊಳ್ಳೋದು ಅಂದ್ರೆ ಕೆಲಸವನ್ನ ಫೈಲ್ ನ ಹಾಗೆ ಇಡೋದು, ಪೆಂಡಿಂಗ್ ಇಡೋದು, ಮುಂದಾಕೋದು, ಇವೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಭ್ರಷ್ಟಾಚಾರವನ್ನ ತೋರಿಸುತ್ತೆ. ಅಲ್ದಾಡಿಸಿ ಭ್ರಷ್ಟಾಚಾರಕ್ಕೆ, ಆ ಭ್ರಷ್ಟಾಚಾರ ಅಂದ್ರೆ ಆ ಸಂಬಂಧಪಟ್ಟಂತೆ ಏನು ಅವರ ನಿರೀಕ್ಷೆಗಳೇನಿದೆ ಅವನ್ನ ಸರಿ ಮಾಡ್ಲಿಲ್ಲ, ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಅವ್ರನ್ನ ಅಲ್ದಾಡ್ಸೋದನ್ನ ಕೈ ಬಿಡ್ಬೇಕು, ಅದನ್ನ ಆದಷ್ಟು ಅಲ್ದಾಡೋದನ್ನ ಕಡಿಮೆ ಮಾಡ್ಬೇಕು, ಭ್ರಷ್ಟಾಚಾರ ಹೋಗ್ಲಾಡ್ಸ್ಬೇಕು ಅನ್ನೋದು ಕೃಷ್ಣ ಬೈರೇಗೌಡರ ಅವರ ಮನಸ್ಸಿನ ಮಾತು, ಅವರ ನಿರ್ಧಾರ ಕೂಡ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಥ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದಲ್ಲಿರುವಂತ ಇಂಥ ಅಧಿಕಾರಿಗಳು ನಿಧಾನಗತಿಯ ವಿಳಂಬ ಧೋರಣೆಯನ್ನ ಮಾಡ್ಕೊಂಡು ರೈತರಿಗೆ ಸಂಕಷ್ಟವನ್ನ ಕೊಡುವಂತ ಇಂಥ ರೈತರ ವಿರುದ್ಧ ಅವ್ರು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂತ ನೇರವಾದಂತಹ ಎಚ್ಚರಿಕೆಯನ್ನ ಕೃಷ್ಣ ಬೈರೇಗೌಡರು ಕೊಟ್ಟಿರುವಂತ ಸಿಂಚನ. ಪ್ರಸನ್ನ, ಇನ್ನು ಸಚಿವರೇ ತಾಳ್ಮೆ ಕಳ್ಕೊಂಡಿದ್ದಾರೆ ಅಂದ್ರೆ ಮೊದ್ಲಿಂದಲೂ ಕಿರಣ್ ಹೀಗೇನಾ, ಹೇಗೆ ಅಂತ ಈ ಬಗ್ಗೆ ಮಾಹಿತಿ ಇದೆಯಾ? ಬಹುಶಃ ಯಾಕಂತಂದ್ರೆ ಯಾವುದೇ ಅಧಿಕಾರಿ ತಮ್ಮ ಸ್ಥಾನಕ್ಕೆ ಬಂದು ಕೂತ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಕೆಲಸ ಕಾರ್ಯಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ರಿವ್ಯೂ ಮಾಡುವಂತ ಕೆಲಸವನ್ನ ಉನ್ನತ ಅಧಿಕಾರಿಗಳು ಮಾಡ್ತಾರೆ. ಉನ್ನತ ಅಧಿಕಾರಿಗಳಿಂದ ಸರಿಯಾದ ಒಂದು ರಿಪೋರ್ಟ್ ಅನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಸಚಿವ ಬೈರೇಗೌಡರು ಮಾಡ್ತಾರೆ, ಕೃಷ್ಣ ಬೈರೇಗೌಡರು. ಈ ಒಂದು
ಕೆಲಸವನ್ನ ಮಾಡ್ತಾ ಇಲ್ಲ, ಜೊತೆಯಲ್ಲಿ ಪದೇ ಪದೇ ಕಚೇರಿನಲ್ಲಿ ಇವರು ಲಭ್ಯ ಇರೋದಿಲ್ಲ. ಹೋಗ್ಲಿ, ಆ ಕೋರ್ಟ್ ಹತ್ರ ಹೋಗಿದ್ದಾರೆ, ಯಾವಾಗ ಹೋದ್ರು ಕೂಡ ಕೋರ್ಟ್ ಕೇಸ್ ನಲ್ಲಿ ಇದ್ದಾರೆ ಅಂತ ವಿಚಾರ ಸಂದರ್ಭ ತಿಳಿದಾಗ ರೈತರು ಅಲ್ಲಿ ಹೋದ ಸಂದರ್ಭದಲ್ಲೂ ಕೂಡ ಇವ್ರು ಕೈ ಸಿಗ್ತಾ ಇಲ್ಲ. ಈ ವಿಚಾರಗಳನ್ನ ಉನ್ನತಾಧಿಕಾರಿಗಳೇ ಸಹಜವಾಗಿ ರಿಪೋರ್ಟ್ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ. ಅವ್ರು ಯಾಕಂದ್ರೆ ಪೆಂಡಿಂಗ್ ಪ್ರಕರಣಗಳು ಯಾಕೆ ಇಷ್ಟೊಂದಿದೆ ಅನ್ನುವಂತ ವಿಚಾರ. ಯಾಕಂದ್ರೆ ರೈತರಿಗೆ ಸಮಸ್ಯೆ ಆಗುತ್ತೆ, ಜನಸಾಮಾನ್ಯ ಓಡಾಟವನ್ನು ತಪ್ಪಿಸ್ಬೇಕು ಅನ್ನೋ ವಿಚಾರದಲ್ಲಿ ಈಗಾಗಲೇ ಆನ್ಲೈನ್ ಮಾಡಿದ್ದಾರೆ, ಎಲ್ಲಾ ಕರ್ತವ್ಯಗಳನ್ನ ಆನ್ಲೈನ್ ಮಾಡಿದ್ದಾರೆ. ಈ ಗವರ್ನೆನ್ಸ್, ಈ ಆಡಳಿತವನ್ನ ಜಾರಿಗೆ ಮಾಡಿರುವಂತದ್ದು, ಇವೆಲ್ಲ ಓಡಾಟವನ್ನ ಕಡಿಮೆ ಮಾಡ್ಲಿಕ್ಕೆ, ಆಡಳಿತದಲ್ಲಿ ಚುರುಕು ಮುಟ್ಟಿಸುವಂತ ಉದ್ದೇಶದಿಂದ ಕಂದಾಯ ಇಲಾಖೆಯಲ್ಲಿ ಮಹಾಪರಿವರ್ತನೆ ತಂದಿರುವಂತ ಕೃಷ್ಣ ಬೈರೇಗೌಡರು. ಆ ವಿಚಾರದಲ್ಲಿ ಈ ಅಧಿಕಾರಿಗಳು ಏನ್ ಮಾಡ್ತಿದ್ರೆ, ಕಳ್ಳಾಟವನ್ನ ಹಾಡ್ತಾ ಇರುವಂತದ್ದು. ಇವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ 2 ತಿಂಗಳಲ್ಲಿ ಇವರು ಕೇವಲ 30 ಪ್ರಕರಣಗಳನ್ನ ಇವರು ಹಿಯರಿಂಗ್ ಮಾಡಿದ್ದಾರೆ ಅಂತಂದ್ರೆ, ಇವರ ನಿಧಾನಗತಿಯ ಧೋರಣೆ ಹಿಂದೆ ಇರುವಂತಹ ಆ ಒಂದು ಹಿಡನ್ ಅಜೆಂಡಾ ಏನು ಎನ್ನುವಂಥದ್ದು ಸಚಿವರ ಒಂದು ಮಾತು. ಆ ಹಿನ್ನೆಲೆಯನ್ನು ಖಡಕ್ ಆಗಿ ಹೇಳಿರುವಂತದ್ದು. ಈ ಎಲ್ಲಾ ಪ್ರಕರಣಗಳನ್ನು, ಅದರಲ್ಲೂ ತೊಡಕಿಲ್ಲದೆ 1500 ಪ್ರಕರಣಗಳು, ಕಾನೂನು ಯಾವ್ದು ತೊಡಕಿಲ್ಲ, ಯಾವ್ದೋ ಲಿಟಿಗೇಷನ್ ಬೇರೆ ಬೇರೆ ಇದ್ರೆ ಇವರು ಸ್ವಲ್ಪ ವಿಳಂಬ ಮಾಡೋದು ಸರಿ, ಆದ್ರೆ ಯಾವುದೇ ತೊಡಕಿಲ್ಲದಂತಹ 1500 ಪ್ರಕರಣಗಳನ್ನ ಯಾಕೆ ಹಾಗೆ ಇಟ್ಕೊಂಡು ವಿಚಾರಣೆ ಮಾಡದಲೆ ದಿನ ದುಡ್ತಾ ಇದ್ದೀರಿ ಎನ್ನುವಂತ ಪ್ರಶ್ನೆಯನ್ನ ಸಚಿವ ಕೃಷ್ಣ ಬೈರೇಗೌಡರು ನೇರವಾಗಿ ಕೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರಕ್ಕೆ ಮೂಗ್ದಾರ ಹಾಕುವಂತ ಕೆಲಸವನ್ನ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ನಾನಾ ಒಂದು ಚತುರತೆಯನ್ನ, ತಂತ್ರಗಾರಿಕೆಯನ್ನ ಭ್ರಷ್ಟಾಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಕ್ಕೆ ಕಡಿವಾಣ ಹಾಕುವಂತ ಎಚ್ಚರಿಕೆಯನ್ನ ಕೃಷ್ಣ ಬೈರೇಗೌಡರು ಕೊಟ್ಟಿರುವಂತದ್ದು. ನೀವು ಸರಿಯಾಗಿ ಕೆಲಸ ಮಾಡಿ, ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ತೇವೆ ಅನ್ನೋ ವಿಚಾರವನ್ನ ಅವ್ರು ಹೇಳಿರುವಂತದ್ದು. ಯಾಕಂದ್ರೆ ಡಾಕ್ಟರ್ ಎಸ್ ಕಿರಣ್ ಅವರು ನಾರ್ತ್ ವಿಭಾಗಕ್ಕೆ AC ಆಗಿ ಬಂದ ನಂತರ ಅಲ್ಲೇನ್ ಕೆಲಸ ಇದೆ ಅದು ಬಹಳಷ್ಟು ಸ್ಲೋ ಆಗಿದೆ ಅಂತ ಒಂದು ಹಲವು ದೂರುಗಳು ಬಂದಿರೋ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಅವರು ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ನಿಮಗೆ ಅವಮಾನ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ನನಗೆ ಬೈತಾ ಇಲ್ಲ ಅನ್ನುವಂತ ವಿಚಾರವನ್ನು ಕೂಡ ಅವರು ಸ್ಪಷ್ಟವಾಗಿ ಮಾಡಿ, ನಿಮಗೆ ಅವಮಾನ ಮಾಡಿ ನನಗೇನು ಆಗ್ಬೇಕಾಗಿಲ್ಲ, ನನ್ನ ಕೆಲಸ ಆಗ್ಬೇಕು, ಜನಸಾಮಾನ್ಯರ ಕಷ್ಟ ತೀರ್ಬೇಕು ಅನ್ನೋ ಉದ್ದೇಶದಲ್ಲಿ ಈಗ ಹೇಳ್ತಾ ಇದ್ದೇನೆ ಅಂತ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಕೂಡ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಪ್ರಸನ್ನ ದೇವ್ನವರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು ನೀವು ಕೂಡ ಗಮನಿಸಿದ್ರಿ, ಅಂದರೆ ಈ ಒಂದು ಮೀಟಿಂಗ್ನಲ್ಲಿ ಯಾವ ರೀತಿ ಸ್ವತಃ ಸಚಿವರೇ ಗರಂ ಆಗಿದ್ರು AC ಡಾಕ್ಟರ್ ಎಸ್ ಕಿರಣ್ ಅವರ ವಿರುದ್ಧ ಅಂತ. ಅಂದರೆ ಆಫೀಸಿಗೆ ಯಾವಾಗ ಬಂದರೂ ಕೂಡ ನೀವು ಸಿಗೋದಿಲ್ಲ, ಜೊತೆಗೆ ಕೋರ್ಟ್ ಬಳಿ ಏನಾದರೂ ಇನ್ಫಾರ್ಮೇಷನ್ ಕೇಳೋಣ ಅಂತ ಬಂದರೆ ನೀವು ಅಲ್ಲಿ ಹಿಂಬದಿ ಬಾಗಿಲಲ್ಲೇ ಪರಾರಿ ಆಗಿಬಿಡ್ತೀರಾ. ಹೀಗಾಗಿ ನಿಮ್ಮ ಸ್ಥಾನಕ್ಕೆ ಒಂದು ಏಜೆಂಟ್ರನ್ನು ನೀವೇ ನೇಮಿಸ್ಬಿಡಿ, ನಿಮ್ಮ ಏಜೆಂಟ್ಗಳನ್ನೇ ನಾವು ಮಾತಾಡಿಸಿ ಅವರಿಂದ ಮಾಹಿತಿಗಳನ್ನು ಕೇಳ್ತೇವೆ ಅಂತ ಸಚಿವರು ಗರಂ ಆಗಿದ್ರು. ನನಗೆ ಈ ಪರಿಸ್ಥಿತಿ ಆದರೆ, ಅಂದರೆ ಸಚಿವನಾಗಿ ನನಗೆ ಈ ರೀತಿ ಸಿಚುವೇಶನ್ ಇದೆ ಅಂದಮೇಲೆ ಇನ್ನು ಜನಸಾಮಾನ್ಯರ ಗತಿ ಹೇಗಿರುತ್ತೆ ಅಂತ ಕಿಡಿಕಾರಿದ್ದಾರೆ. ಇನ್ನು 2.5 ತಿಂಗಳಲ್ಲಿ ಕೇವಲ 30 ಕೇಸ್ ಕ್ಲಿಯರ್ ಮಾಡಿದಿರಾ ಅಷ್ಟೇ ಅಂತ ಗರಂ ಆಗಿದ್ರು ಈ ಒಂದು ಮೀಟಿಂಗ್ನಲ್ಲಿ. ಸೊ ಕಂದಾಯ ಇಲಾಖೆಯ AC ಆಟಕ್ಕೆ ಸ್ವತಃ ಸಚಿವರೇ ಕಂಗಾಲಾಗಿ ಹೋಗಿದ್ದಾರೆ. ಖಡಕ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮೀಟಿಂಗ್ನಲ್ಲಿ ತರಾಟೆ ತೆಗೆದುಕೊಂಡಿದ್ದಾರೆ.